ಪ್ರಮುಖವಾಗಿ ಈಗಿನ ಸದ್ಯಕ್ಕೆ ಡೆವಲಪ್ಮೆಂಟ್ಸ್ ಏನು ಅಂತಂದ್ರೆ ಪವಿತ್ರಗೌಡ ಪ್ರಕರಣ ಆಗಿರ್ಬೋದು ಅಥವಾ ಅಂದ್ರೆ ರೇಣುಕಾಸ್ವಾಮಿ ಪ್ರಕರಣ ಆಗಿರ್ಬೋದು, ಅಲ್ಲಿ ಒಂದು ಪ್ರತಿಕೂಲ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಈಗ ಪಿ ಪ್ರಸನ್ನ ಕುಮಾರ್ ಅವರು ಒಂದು ಇಟ್ಟಿರುವಂಥ ಒಂದು ಬೇಡಿಕೆ ಅಥವಾ ಬರೆದಿರುವಂಥ ಒಂದು ಅರ್ಜಿ, ಅದರಲ್ಲೂ ಪ್ರಮುಖವಾಗಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭು ಅವರು ಕೊಟ್ಟಿರುವಂಥ ಒಂದಷ್ಟು ಗೊಂದಲದ ಹೇಳಿಕೆ ಏನಾಗ್ಬೋದು ಅಂತ ಸರ್. ಎಲ್ಲರೂ ದರ್ಶನ್ಗೆ ಪ್ಲಸ್, ದರ್ಶನ್ಗೆ ಪ್ಲಸ್, ದರ್ಶನ್ಗೆ ಪ್ಲಸ್, ದರ್ಶನ್ ಮಾತ್ರ ಅಲ್ಲ 17 ಜನ ಆರೋಪಿಗಳಿಗೂ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ ಏನು ಮೈನಸ್ ಏನು, ಇದು ಒಂದು ಮೀಡಿಯಾ ಹೈಪ್ ಅಂದೇ ಹೇಳ್ತೀನಿ. ಆ ಥರ ಏನೂ ನಡೆದಿಲ್ಲ. ಈಗ ಅವ್ರ ತಂದೆ ತಾಯಿಗಳು ಅವರೇನು ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ. ಅವ್ರೇನು ಕೋರ್ಟ್ಗೆ ಬಂದು ನನ್ನ ಮಗ ಆತ್ಮಹತ್ಯೆ ಮಾಡಿಕೊಂಡ, ನನ್ನ ಮಗ ಚಿತ್ರದುರ್ಗದಲ್ಲೇ ಸತ್ತೋದ, ಅವನು ಬೆಂಗಳೂರಿಗೆ ಹೋಗಿಲ್ಲ, ಆ ಥರ ಹೇಳಿಕೆ ಕೊಟ್ಟರೆ ಅದು ಪ್ರತಿಕೂಲ ಸಾಕ್ಷಿ ಆಗುತ್ತೆ. ಆ ರೀತಿ ಏನು ಹೇಳಿಲ್ಲ. ವಿಷಯ ಏನು, 8ನೇ ತಾರೀಕು ಮಗ ಮನೆ ಬಿಟ್ಟು ಹೋಗ್ತಾನೆ. ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂತಾನೆ. 9:15ಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂದೆ ಹೋಗ್ತಾನೆ. ಹೋದಾಗ ಅಪೋಲೋ ಫಾರ್ಮಸಿದು ಆ ಬ್ಯಾಡ್ಜ್ ಎಲ್ಲ ಹಾಕ್ಕೊಂಡು ಹೋಗ್ತಾನೆ. 8ನೇ ತಾರೀಕು ಸಂಜೆ ಮನೆಗೆ ವಾಪಸ್ ಬರಲ್ಲ. ರಾತ್ರಿನೂ ಬರೋದಿಲ್ಲ, ಹುಡ್ಕೋಕ್ಕೆ ಶುರು ಮಾಡ್ತಾರೆ. 9ನೇ ತಾರೀಕಿಗೆ ಅವನ ಬಗ್ಗೆ ಏನೂ ಸುದ್ದಿ ಇಲ್ಲ, ಹುಡುಕ್ತಾರೆ. 10ನೇ ತಾರೀಕಿಗೆ ಅವರಿಗೆ ಒಂದು ಮಾಹಿತಿ ಬರುತ್ತೆ ಕಾಮಾಕ್ಷಿ ಪಾಳ್ಯ ಪೊಲೀಸಿಂದ, ನೀವು ಬನ್ನಿ ನಿನ್ನ ಮಗನ ಬಗ್ಗೆ ಮಾತಾಡ್ಬೇಕಂತಾರೆ. ಇವರು 11ನೇ ತಾರೀಕು ಹೋಗ್ತಾರೆ. ಕಾಮಾಕ್ಷಿ ಪಾಳ್ಯದಿಂದ ಸವಗಾರಕ್ಕೆ ಹೋಗ್ತಾರೆ. ಸವಗಾರದಲ್ಲಿ ಶವ ಇದೆ, ಶರ್ಟ್ ಇದೆ, ಮಗ ಸತ್ತಿದ್ದಾನೆ. ಈ ಅನಿಮಲ್ ಬೈಟ್ ಅಂತಾರೆ, ನಾಯಿಗಳು ಕಚ್ಚಿರುತ್ತೆ, ಇದನ್ನು ನೋಡ್ತಾರೆ. ಶವ ತನಿಖೆ ಶುರುವಾಗುತ್ತೆ. ಅಲ್ಲಿ ಒಂದು ಹೇಳಿಕೆ ಅವರ ತಾಯಿ ಕೊಡ್ತಾರೆ. ಅದರಲ್ಲಿ ಬೆಳಗ್ಗೆ ನನ್ನ ಮಗ ಕೆಲ್ಸಕ್ಕೆ ಹೋದ, 2:15ಗೆ ನನಗೊಂದು ಫೋನ್ ಮಾಡಿ ಊಟಕ್ಕೆ ಹೊರಗೆ ಹೋಗ್ತಾ ಇದ್ದೀನಿ, 4 ಜನ ಹಳೆಯ ಸ್ನೇಹಿತರು ಬಂದಿದ್ದಾರೆ, ಊಟ ಮಾಡ್ತಿಕೊಂಡು ಸಂಜೆ ಬರ್ತೀನಿ ಅಂತಾನೆ. ಅಷ್ಟೇ ವಿಷಯ. ಇದನ್ನು ಶವ ತನಿಖೆ ಸಂದರ್ಭದಲ್ಲಿ ಅವ್ರದ್ದು ಹೇಳಿಕೆಯನ್ನು ಬರ್ಕೊಳ್ತಾರೆ ಪೊಲೀಸರು. ಮತ್ತು 14ನೇ ತಾರೀಕು ಅವ್ರ ತಂದೆ ತಾಯಿಗಳನ್ನು ಕರೆಸಿ ಮತ್ತೆ ಹೇಳಿಕೆ ಬರೆಸ್ಕೊಳ್ತಾರೆ. ಇದೇ ವಿಚಾರವನ್ನು ಅವನ ರೇಣುಕಾಸ್ವಾಮಿ ಅವರ ಪತ್ನಿನೂ ಹೇಳ್ತಾರೆ. ಮತ್ತು ಅವನು ಕೆಲಸ ಮಾಡುವ ಫಾರ್ಮಸಿ ಸ್ಟಾಫ್ ಅವರು ಇದನ್ನು ಹೇಳ್ತಾರೆ. ಅಂದರೆ ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಅದನ್ನೇ ಅವರು ಹೇಳ್ತಾರೆ ಕೋರ್ಟಲ್ಲಿ. ಪ್ರತಿಕೂಲ ಸಾಕ್ಷಿ ಹೆಂಗಾಗುತ್ತೆ, ಅದು ಟೈಮಿಂಗಲ್ಲಿ ವ್ಯತ್ಯಾಸ ಆಗಿದೆ. 2:15ಗೆ ಫೋನ್ ಬಂತು ಅಂದು ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ಕೋರ್ಟಲ್ಲಿ 10:15ಗೆ ಫೋನ್ ಬಂತು ಅನ್ನೋ ಥರ ಹೇಳ್ಸ್ಕೊಳ್ತಾರೆ. ಅದು ಪ್ರತಿಕೂಲ ಸಾಕ್ಷಿ ಅಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಒಮಿಷನ್ ಅಮೌಂಟಿಂಗ್ ಟು ಕಾಂಟ್ರಡಿಕ್ಷನು. ಈ ಒಮಿಷನು ಕಾಂಟ್ರಡಿಕ್ಷನು ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗಲೇ ಮಾಡಿಸ್ಕೊಂಡೆ ಅಷ್ಟೇ. ಮತ್ತು ನಂದು ಕ್ರಾಸ್ ಆದಮೇಲೆ A2 ಕೌನ್ಸಿಲು ಕ್ರಾಸ್ ಮಾಡಿದ್ದಾರೆ, ಬೇರೆಯವರು ಕೂಡ ಕ್ರಾಸ್ ಮಾಡಿದ್ದಾರೆ. ಅದರಲ್ಲಿ ಅವ್ರು ಏನು ಪ್ರತಿಕೂಲ ಸಾಕ್ಷಿಯೂ ಆಗಿಲ್ಲ. ಸೊ ಆದರೆ ಏನೇನೋ ಕ್ವಶನ್ ಕೇಳ್ತಾರೆ, ಅದ್ರ ಬಗ್ಗೆ ನಾನು ಹೇಳೋದು ಸರಿ ಇರೋಲ್ಲ. ಪ್ರತಿಕೂಲ ಸಾಕ್ಷಿ ಏನೂ ಇಲ್ಲ. ಅದು ಯಾಕೆ ಆ ಪದಗಳು ನೀವು ಉಪಯೋಗ ಮಾಡ್ತಾ ಇದ್ದೀರಾ ಅನ್ನೋದು ಅಲ್ಲಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾರೆ. ಅದು ಏನು ಹೇಳಿದ್ದು ನೀವೇನು ಅರ್ಥ ಮಾಡ್ಕೊಂಡ್ರಿ, ಇದು ಏನು ಪ್ರತಿಕೂಲ ಸಾಕ್ಷಿ ಆಗೋದಿಲ್ಲ, ಆ ಥರ ಆದೇಶ ಕೂಡ ಕೋರ್ಟಲ್ಲಿ ಆಗೋದಿಲ್ಲ ಅಂತ ಹೇಳ್ತೀನಿ. ಈಗ ಅವ್ರ ತಂದೆ ತಾಯಿಗಳು ಮತ್ತು ಪತ್ನಿ ತಂಗಿ, ಆ ಚಿತ್ರದುರ್ಗದಲ್ಲಿರೋ ಸಾಕ್ಷಿಗಳು ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಮಾತ್ರ ಮಾತಾಡ್ತಾರೆ. ಕೊನೆಯದಾಗಿ ಅವನ್ನ ಎಷ್ಟು ಗಂಟೆಗೆ ಯಾರು ನೋಡಿದ್ರು ಅನ್ನೋದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಈ ಕೇಸ್ಗೆ. 2:15ಗೆ ಫೋನ್ ಮಾಡಿದ್ನಾ ಇಲ್ವಾ, ಬೆಳಗ್ಗೆ 10:15ಗೆ ಫೋನ್ ಮಾಡಿದ್ನಾ ಇಲ್ವಾ. 10:15ಗೆ ಯಾರು ಫೋನ್ ಮಾಡಿ ನಾನು ಊಟಕ್ಕೆ ಹೊರಗೆ ಹೋಗ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. 9 ಗಂಟೆಗೆ ಟಿಫನ್ ಮಾಡಿ 10:15ಗೆ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೊರಗೆ ಹೋಗೋದು ಆಗೋದಿಲ್ಲ. ಅಂದರೆ ಮಧ್ಯಾಹ್ನವರೆಗೆ ಅವನು ಬದುಕಿದ್ದ, ಚಿತ್ರದುರ್ಗದಲ್ಲೇ ಇದ್ದ. ಮತ್ತು ಯಾವ ಸಂದರ್ಭದಲ್ಲಿ ಅವನು ಬೆಂಗಳೂರಿಗೆ ಬಂದ ಅದನ್ನು ಒಂದು ದಿವ್ಸಕ್ಕೆ ತಳ್ಳು ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಒಂದು ಡೆಡ್ ಬಾಡಿ ಮಾರನೇ ದಿವಸ 8 ಗಂಟೆಗೆ
ಶವ ಸಿಗುತ್ತೆ. ಈಗ ಶವ ಪೋಸ್ಟ್ಮಾರ್ಟಮ್ ಆಗಿರುತ್ತೆ. ಪೋಸ್ಟ್ಮಾರ್ಟಮ್ನಲ್ಲಿ ಡೆತ್ ಸಿನ್ಸ್ ಹೌ ಮೆನಿ ಹವರ್ಸ್ ಅನ್ನೋದ್ರ ಬಗ್ಗೆ ಬಂದಿರುತ್ತೆ. ಅಂದರೆ ಅವನು ಎಷ್ಟು ಗಂಟೆಗೆ ಸತ್ತ ಅನ್ನೋದು ಪ್ರಶ್ನೆ. ಈ ಎಷ್ಟು ಗಂಟೆಗೆ ಸತ್ತ ಅಂದರೆ ಅದರ ಬಗ್ಗೆ ಯಾರು ಏನೂ ಹೇಳೋದಿಲ್ಲ. ಸೊ ಪ್ರತಿಕೂಲ ಸಾಕ್ಷಿ ಹೆಂಗಾಗ್ತಾನೆ? ಪ್ರಸನ್ನ ಅವರು ಹೇಳ್ತಾ ಇದ್ದಾರೆ ಅಂದರೆ ಕಂಪ್ಲೀಟಾಗಿ ಅದನ್ನು ಅವರು ಹೇಳಿಕೆನೇ ನೀವು ಪರಿಗಣಿಸಬೇಡಿ, ಸಾಕ್ಷಿಯಾಗೇ ತಗೊಬೇಡಿ ಅಂತ ಹೇಳಕ್ಕೆ ಬರಲ್ಲ. ಹಾಂ ಆ ಥರ ಕಾನೂನಲ್ಲಿ ಅವಕಾಶ ಇಲ್ಲ. ನೀವು ಹೇಳ್ತಿರಲ್ಲ, ಆ ರೀತಿ ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನಲ್ಲಿ ಸಾಕ್ಷಿ ಅಷ್ಟೇ. ಪ್ರತಿಕೂಲ ಸಾಕ್ಷಿ ಅಂದರೆ ಪೊಲೀಸರು ಮುಂದೆ ಅರ್ಜಿ ಹಾಕಿರೋದೇನು ಸರ್ ಹಂಗಾದ್ರೆ? ಅದು ಏನು ಅರ್ಜಿ ಹಾಕಿದ್ದಾರೆ, ನಾನೇನೋ ಅರ್ಜಿ ಓದಿಲ್ಲ. ಸೊ ಮೇಲ್ನೋಟಕ್ಕೆ ನಾನು ಹೇಳೋದು ಆ ಥರ ಪ್ರತಿಕೂಲ ಸಾಕ್ಷಿ ಏನಿಲ್ಲ. ಏನು ಹೇಳಿದ್ದಾರೆ ಅದನ್ನೇ ಕೋರ್ಟ್ಗೆ ಹೇಳಿದ್ದಾರೆ. ಕ್ರಾಸ್ ಎಕ್ಸಾಮಿನೇಷನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿಬಿಟ್ರೆ ಅದು ಪ್ರತಿಕೂಲ ಸಾಕ್ಷಿ ಅಲ್ಲ. ಎಕ್ಸಾಮಿನೇಷನ್ ಚೀಫಲ್ಲೇ ಪ್ರಾಸಿಕ್ಯೂಟ್ರು ಎಕ್ಸಾಮಿನ್ ಮಾಡಿದಾಗಲೇ ಅವ್ರಿಗೆ ವಿರೋಧವಾಗಿ ಹೇಳಿದರೆ ಆವಾಗ ಪ್ರತಿಕೂಲ ಸಾಕ್ಷಿ. ಇದು ಪಾರ್ಷಿಯಲಿ ಅಂದಲ್ಲ, ಇಲ್ಲ ಅವ್ರ ಸ್ಟ್ಯಾಂಡಲ್ಲಿ ಅವರಿದ್ದಾರೆ. ಇದು ಏನು ದೊಡ್ಡ ವಿಚಾರ ಇಲ್ಲ. ಮೀಡಿಯಾ ಐಪ್ ಆಗ್ತಾ ಇದೆ, ಇದು ಮೀಡಿಯಾ ಐಪ್. ಬಟ್ ಅಲ್ಲಿ ಕರೆಕ್ಟಾಗಿ ಟೈಪು, ಬಟ್ ನನಗೆ ಕರೆಕ್ಟಾಗಿ ಟೈಪ್ ಆಗ್ತಾ ಇದೆ ಸರ್. ನನಗೆ ಇನ್ನೊಂದು ಕುತೂಹಲ ಏನು ಅಂತಂದರೆ, ಇಲ್ಲಿ ರತ್ನಪ್ರಭಾ ಅವರ ಗೊಂದಲದ ಹೇಳಿಕೆ ಏನು ಗೊಂದಲ ಏನಿಲ್ಲ. ಸಿ ಅವರು 2:30 10:30 5:30 6:30. ಸೊ ಅದರಲ್ಲೆಲ್ಲ ಅಯ್ಯಮ್ಮ ಕರೆಕ್ಟಾಗಿ ಹೇಳ್ತಾ ಬರ್ತಾರೆ. ಮತ್ತೆ ಫೋನ್ ತಗೊಂಡಿರೋ ವಿಚಾರದಲ್ಲಿ ಫಸ್ಟ್ ಫೋನ್ ಮಾಡಿ ಫೋನು ಅದೇ ನೀವು ಒಂದು ಕ್ರಾಸ್ ಎಕ್ಸಾಮಿನೇಷನ್. ಹೌದೌದು, ಫೋನ್ ಬಂತು, ಫೋನನ್ನು ಯಾಕೆ ರಿಕವರಿ ಮಾಡಿಲ್ಲ, ಇದೆಲ್ಲ ಫರ್ದರು. ಈಗ ಅದು ಒಂದು ಸ್ಮಾಲ್ ಪಾಯಿಂಟ್, 1%. ಇನ್ನು 99% ಹಾಗೆ ಇದೆಲ್ಲ. ಏನೋ ಭಾಳ ಸ್ವಲ್ಪ ಈ ಕಡೆ ಆ ಕಡೆ ಶೇಕ್ ಆಯಿತು, ಅದೇನೂ ಆಗೋದಿಲ್ಲ. ಏನಾಗೋದಿಲ್ಲ. ಸೊ ಈಗ ನೀವು ಪವಿತ್ರ ಗೌಡ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಸರ್. ಸೊ ನಿಮಗೆ ಎಲ್ಲಿವರೆಗೂ ಬಂದಿದೆ ಮತ್ತು ನಿಮಗೇನು ಅನಿಸುತ್ತೆ ಸರ್ ಇದರಲ್ಲಿ, ಈ ಒಂದು ಪ್ರಕರಣ? ಈ ಎರಡು ವಿಚಾರ ಸಾಕ್ಷಿಗಳು ಅವ್ರ ಬಗ್ಗೆ ಏನು ಹೇಳಿಲ್ಲ. ಪವಿತ್ರ ಗೌಡ ಬಗ್ಗೆ ಅವರು ಒಂದು ಸೆಂಟೆನ್ಸು, ಒಂದು ವರ್ಡು ಹೇಳಿಲ್ಲ. ನಾನು ಅದ್ರ ಬಗ್ಗೆ ಒಂದು ವರ್ಡು ಕೇಳಿಲ್ಲ. ಯಾಕಂದರೆ ಎವಿಡೆನ್ಸ್ ಅನ್ನೋದು ಬಾಕ್ಸಲ್ಲಿ ಹತ್ತಿ ಏನು ಹೇಳ್ತಾರೆ, ಪೊಲೀಸರ ಮುಂದೆ 100 ಹೇಳ್ತಾರೆ. ಅವ್ರ ಮೇಲೆ ಹೇಳಿದರೆ ಕ್ರಾಸ್ ಮಾಡಬೇಕಾಗಿತ್ತು. ಏನೂ ಹೇಳಿಲ್ಲ, ನಾನು ಕ್ರಾಸು ಮಾಡಿಲ್ಲ. ಅದು ಅವಶ್ಯಕತೆಯೂ ಇಲ್ಲ, ಮಾಡಲೂಬಾರ್ದು. ಸರ್ ಅದನ್ನು ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಸರ್, ಈಗ ಅದು ಬಿಟ್ಟು ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಬಿಟ್ಟು, ಅವ್ರ ಪದ ಬಳಕೆ ಬಂದಿಲ್ಲ, ಅದು ಬಿಟ್ಟು ನೀವು ಹ್ಯಾಂಡ್ಲ್ ಮಾಡ್ತಾ ಇದ್ದೀರಲ್ಲ, ಪವಿತ್ರ ಗೌಡ ಹೆಂಗೆ ಎಲ್ಲಿವರೆಗೂ ಬಂದಿದೆ ಇದು ಕೇಸು? ಅದು A1 ಆರೋಪಿ ಅವರೇ ಆಗಿರೋದ್ರಿಂದ ಹೆಂಗೆ ಹೋಗುತ್ತೆ? A1 A2 A3 ಅಲ್ಲ, ಯಾರ ರೋಲು ಯಾವ ಪ್ಲೇ ಮಾಡ್ತಾರೆ ಅಂದು ಅದರಲ್ಲಿ ರ್ಯಾಂಕಿಂಗ್ ಏನು ಇಂಪಾರ್ಟೆನ್ಸ್ ಅಲ್ಲ. ಈಗ ಪವಿತ್ರ ಗೌಡ ಇದನ್ನ ಹೆಂಗೆ, ಪವಿತ್ರ ಗೌಡ ಚಿತ್ರದುರ್ಗ ಹೋಗಿಲ್ಲ, ಆಯಿತಾ? ಪವಿತ್ರ ಗೌಡ ಅವನ ಹತ್ರ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ, ಅವನು ಯಾವುದು ಮೆಸೇಜ್ ಕಳಿಸಿಲ್ಲ, ಇವರು ಯಾವುದು ಮೆಸೇಜ್ ಕಳಿಸಿಲ್ಲ, ಅವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ. ಬೇಕಂದರೆ ಇವ್ರನ್ನ ಪೊಲೀಸರು ಫಿಕ್ಸ್ ಮಾಡಿದ್ದಾರೆ ಅಂದು ನಮ್ಮದು. ಪೊಲೀಸರು ಏನೇನೋ ಜೋಡಣೆ ಮಾಡಿದ್ದಾರೆ, ಅವ್ರು ಫೋಲ್ಡ್ ಮಾಡಿದ್ದಾರೆ, ನಾವು ಅನ್ಫೋಲ್ಡ್ ಮಾಡ್ತೀವಿ. ಅಲ್ಲ, ಯಾಕೆ ಜೋಡಣೆ ಮಾಡ್ತಾರೆ ಅಂತ ಸರ್? ಅದು ಹಂಗೆ, ಅದು ಪೊಲೀಸರು ಹಂಗೆ ಮಾಡೋದು.